ಕ್ಯಾಬ್ಸ್ದು 75 ರುಪೀಸ್ದು 11 ಕಿಲೋಮೀಟ್ರು ಎ ಸಿನೋ ನಾನ್ ಎನ್ ಸಿನೋ ಈ 15 ಕಿಲೋಮೀಟ್ರ್ ಅದೇ ಇದೀನಿ ಏನು ಕ್ಯಾಲ್ಕು ಯಾಕೆ ಕನ್ಫ್ಯೂಷನ್ಸ್ ಎಲ್ಲ ಇದೆಲ್ಲ ಅಳಿಸ್ಬಿಡು. ಏನಿದು ನನ್ನ ಮಗನ ಆನ್ಲೈನ್ ಕ್ಲಾಸ್ ಥರ ಇದೆಯಲ್ಲ ಸರ್? ಡೋಂಟ್ ವರಿ, ನಮ್ಮ ಯಾತ್ರೆ ಥರನೇ ಸಿಂಪಲ್ ಆ್ಯಂಡ್ ಇನೋವೇಟಿವ್ ಆಗಿ ಹೇಳ್ಕೊಡ್ತೀನಿ. ಇನ್ನೋವ ಇಲ್ಲಿ 4 ಥರ ಕ್ಯಾಟಗರೀಸ್ ಇದೆ: ನಾನ್ ಎ ಸಿ ಮಿನಿ, ಎ ಸಿ ಮಿನಿ, ಸೆಡಾನ್, ಎಕ್ಸೆಲ್ ಕ್ಯಾಬ್. ಅದು ಗೊತ್ತು ಬಿಡಿ. ಮೊದಲನೇದಾಗಿ ಪ್ರತಿ ಕಿಲೋಮೀಟರ್ಗೆ ಫೇರ್ ಎಷ್ಟು ಚಾರ್ಜ್ ಆಗುತ್ತೆ ಅಂತ ನೋಡೋಣ. ನಾನ್ ಎ ಸಿ ಮಿನಿ ಪ್ರತಿ ಕಿಲೋಮೀಟರ್. ಗಣಿತದಲ್ಲಿ ತುಂಬ ವೀಕ್ ಸರ್. ಬೋರ್ಡ್ ನೋಡಿ ಬೋರ್ ಆಗ್ತಿದ್ಯಾ? ಲೊಕೇಶನ್ ಚೇಂಜ್. ಮೊದಲಿಂದ ಶುರು ಮಾಡೋಣ. ನಾನ್ ಎ ಸಿ ಮಿನಿ ಪ್ರತಿ ಕಿಲೋಮೀಟರ್ಗೆ 20, ಎ ಸಿ ಮಿನಿ ಪ್ರತಿ ಕಿಲೋಮೀಟರ್ಗೆ 24, ಸೆಡಾನ್ ಪ್ರತಿ ಕಿಲೋಮೀಟರ್ಗೆ 28 ಮತ್ತು ಎಕ್ಸೆಲ್ ಕ್ಯಾಬ್ಸ್ ಪ್ರತಿ ಕಿಲೋಮೀಟರ್ಗೆ 32. ಇದು ಬೇಕಾಗಿರೋದು. ಪಿಕಪ್ ಚಾರ್ಜಸ್ ನಾನ್ ಪಿ ಕಾರ್ಸಲ್ಲಿ 20 ರೂಪಾಯಿ ಇರುತ್ತೆ, ಎಕ್ಸೆಲ್ ಕ್ಯಾಬ್ಗೆ ಮಾತ್ರ 30 ರೂಪಾಯಿ ಇರುತ್ತೆ. ಇದು ಪಿ ಕಾರ್ಸಲ್ಲಿ ಎಲ್ಲದಕ್ಕೂ 30 ರೂಪಾಯಿ ಇರುತ್ತೆ. ಅಲ್ಲ ಹಂಗಿದ್ರೆ ಈ ರಾತ್ರಿ ಟೈಮ್ ರೈಡ್ಸ್ ತೊಗೊಳ್ಳೋರೀಗ ನೈಟ್ ಚಾರ್ಜಸ್ ಕೊಡ್ತೀವಿ 10%. ಯಾವ ತಪ್ಪು ಕಂಡು ಬಿಡ್ತಿಲ್ಲ ಯಪ್ಪ ಐಡಿಯಾ. ಸರ್ ಪಿಕಪ್ ಏರ್ಪೋರ್ಟಲ್ಲಿದ್ದರೆ ಏರ್ಪೋರ್ಟ್ ಪಿಕಪ್ ಚಾರ್ಜಸ್ ನಾನ್ ಪಿ ಕಾರ್ಸಲ್ಲಿ 50, ಪಿ ಕಾರ್ಸಲ್ಲಿ 60. ಈಗಲೇ ನನ್ನ ಕ್ಯಾಬ್ ಡ್ರೈವರ್ ಫ್ರೆಂಡ್ಸ್ಗೆ ಇದೆಲ್ಲ ಹೇಳಬೇಕು. ಥ್ಯಾಂಕ್ ಯು ಸರ್. ತುಂಬ ಸ್ವಿಫ್ಟ್ ಮತ್ತು ಇನೋವಾಗಿತ್ತು. ಬರಲಾ? ಆದರೆ ಮೈನ್ ಪಾಯಿಂಟ್ ಇದೇನಲ್ಲ. ಇನ್ನೂ ಇದೆಯಾ? ಯಾಕೆ ಆಗಲ್ಲ ಸರ್. ಇಲ್ಲಿ ತನಕ ಸೂಪರ್ ಸರ್. ಆದರೆ ನಮ್ಮ ಟ್ರಾಫಿಕ್ ಅವಸ್ಥೆ ಗೊತ್ತು ತಾನೆ, ಎಷ್ಟು ಕಷ್ಟ. ಇದ್ಯಾರು? ಇಲ್ಲೇ ಇದ್ದಾರ. ಪೀಕ್ ಕಂಜೆಷನ್ ಚಾರ್ಜಸ್ಸಾ? ಅದು ತುಂಬ ಇಂಪಾರ್ಟೆಂಟ್. ಅಪ್ ಟು 20% ಕೊಡ್ತೀವಿ. ಇನ್ಮೇಲಿಂದ ನಾನು ರಿಚ್ಚು. ಸಾಕು ಮುಚ್ಚು. ಏನಿದು ಕರೆಂಟ್ ಹೋಯ್ತಾ? ಒಂದು ರೈಡ್ಗೆ ಹೋಗೋಣ ಬಾ, ಇಲ್ಲ ಜೀವನ ಪೂರ್ತಿ ಈ ಥರ ಕತ್ತಲಲ್ಲೇ ಇರಬೇಕಾಗುತ್ತೆ.